ಈ 10 ರೂಲ್ಸ್ ನಿನ್ನ ಲೈಫ್ಗೆ ಅಪ್ಲೈ ಮಾಡ್ಲಿಲ್ಲ ಅಂದ್ರೆ ಜಗತ್ತು ನಿನ್ನನ್ನ ಯೂಸ್ ಮಾಡಿ ಎಸ್ತ್ ಬಿಡುತ್ತೆ. ಈ ಜಗತ್ತಲ್ಲಿ 2 ತರದ ಜನ ಇರ್ತಾರೆ, ಬೇಟೆಯಾಡೋರು ಮತ್ತು ಬೇಟೆಯಾಗೋರು. ನೀನ್ ಯಾವ್ದು? ರೂಲ್ ನಂಬರ್ 1, ದುರ್ಬಲತೆ ತೋರಿಸ್ಬೇಡ, ಇಲ್ಲಾಂದ್ರೆ ಜನ ನಿನ್ನಿಂದ ತಮ್ಮ ಕೆಲ್ಸ ಮಾಡಿಸ್ಕೋತಾರೆ. ಈ ಜಗತ್ತಲ್ಲಿ 2 ತರದ ಜನ ಇರ್ತಾರೆ, ಒಬ್ಬ ಬೇಟೆಯಾಡೋನು ಮತ್ತೆ ಇನ್ನೊಬ್ಬ ಬೇಟೆಗೆ ಗುರಿಯಾಗೋನು. ಮತ್ತೆ ನೀನೇನಾದ್ರೂ ನಿನ್ನ ದುರ್ಬಲತೆ ಜಗತ್ತಿಗೆ ತೋರಿಸಿದ್ರೆ ಆಗ ಈ ರೀತಿ ತಿಳ್ಕೊ, ನಿನ್ನ ನೀನು ಬೇರೆಯವ್ರಿಗೆ ಬನ್ನಿ ತಿನ್ನಿ ಅಂತ ಇನ್ವೈಟ್ ಮಾಡ್ತಿದೀಯಾ. ಜನರಿಗೆ ವ್ಯತ್ಯಾಸನೇ ಬೀಳಲ್ಲ ನೀನು ಎಷ್ಟು ಒಳ್ಳೆಯವನು, ನಿನ್ನ ಉದ್ದೇಶ ಏನು ಅನ್ನೋದು. ಅವ್ರಿಗೆ ಕೇವಲ ಒಬ್ಬ ದುರ್ಬಲ ವ್ಯಕ್ತಿ ಬೇಕೋ, ಅವನನ್ನ ಅವರು ತನ್ನ ಲಾಭಕ್ಕೆ ಬಳಸೋದಕ್ಕೆ. ಯಾವಾಗ ನೀನು ನಿನ್ನ ತೊಂದರೆಗಳನ್ನ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡ್ತೀಯೋ ಆಗ 90% ಜನ ಕೇಳ್ತಾರೆ, ಆದ್ರೆ ಸಹಾಯ ಯಾರೂ ಮಾಡಲ್ಲ. ಉಲ್ಟಾ ಅವರು ನಿನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋ ಬದಲು ಅವರು ನಿನ್ನನ್ನ ಇನ್ನೂ ಕೀಳಾಗಿ ಬೀಳ್ಸೋ ಪ್ಲಾನಿಂಗ್ ಮಾಡ್ತಾರೆ. ಮತ್ತೆ ಯಾವಾಗ ಸಮಯ ಬರುತ್ತೋ ಅದೇ ಜನ ನಿನ್ನನ್ನ ಬಳಸ್ಕೊಂಡು ಎಸ್ತು ಬಿಡ್ತಾರೆ. ಅದಕ್ಕೆ ನಿನ್ನ ದುರ್ಬಲತೆಗಳನ್ನ ನಿನ್ನ ಶಕ್ತಿ ಮಾಡ್ಕೋ, ಅದನ್ನ ಜಗತ್ತಿನ ಮುಂದೆ ಇಡಬೇಡ. ನೀನೇನಾದ್ರೂ ಗೆಲ್ಬೇಕು ಅಂದ್ರೆ ಆಗ ಯಾವತ್ತೂ ಯಾರಿಗೂ ತೋರಿಸ್ಬೇಡ ನಿನ್ನ ಒಂದು ವೀಕ್ ಪಾಯಿಂಟ್ ಇದೆ ಅಂತ. ರೂಲ್ ನಂಬರ್ 2, ನಿನ್ನನ್ನ ರೆಸ್ಪೆಕ್ಟ್ ಮಾಡೋದು ಶುರು ಮಾಡು, ಇಲ್ಲಾಂದ್ರೆ ಈ ಪ್ರಪಂಚ ನಿನ್ನನ್ನ ತುಳಿದಾಕ್ಬಿಡುತ್ತೆ. ಏನಾದ್ರೂ ನಿನಗೆ ನೀನೇ ಮರ್ಯಾದೆ ಕೊಡಲ್ಲ ಅಂದ್ರೆ ಆಗ ಈ ಪ್ರಪಂಚ ನಿನ್ನನ್ನ ಫುಟ್ಪಾತ್ ಅಂತ ತಿಳ್ಕೊಳ್ಳುತ್ತೆ. ಅದರಲ್ಲಿ ಯಾರ್ಯಾರೋ ತನ್ನ ಗಲೀಜಾದ ಚಪ್ಪಲಿ ಊರಿಸಿ ಹೊರಟೋಗ್ತಾರೆ. ಜನರಿಗೆ ವ್ಯತ್ಯಾಸನೇ ಬೀಳಲ್ಲ ನೀನು ಎಷ್ಟು ಒಳ್ಳೆಯವನು, ನೀನು ಎಷ್ಟು ಶ್ರಮ ಪಡ್ತೀಯಾ ಅಥವಾ ನಿನ್ನ ಎಷ್ಟು ದೊಡ್ಡ ಹೃದಯ ಇದೆ ಅಂತ. ಏನಾದ್ರೂ ನಿನ್ನನ್ನ ನೀನು ದುರ್ಬಲವಾಗಿ ತೋರಿಸಿದ್ರೆ, ಏನಾದ್ರೂ ನೀನು ಬೇರೆಯವ್ರ ಮುಂದೆ ನಿನ್ನ ವ್ಯಾಲ್ಯೂ ಕಡಿಮೆ ಮಾಡಿದ್ರೆ ಆಗ ಜನ ನೀನು ಒಂದು ಕಸ ಅಂತ ಮೂಲೆ ಮಾಡ್ತಾರೆ. ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಸತ್ಯ ಇದೇನೆ, ನಿನ್ನ ರೆಸ್ಪೆಕ್ಟ್ ಮೊದಲು ನಿನ್ನಿಂದಲೇ ಶುರುವಾಗುತ್ತೆ. ಯಾವಾಗ ಸ್ವತಃ ನೀನೇ ನಾನು ಕಡಿಮೆ ಅಂತ ತಿಳ್ಕೋತೀಯೋ ಆಗ ಜನ ನಿನ್ನನ್ನ ಇನ್ನೂ ಕೀಳಾಗಿ ಬೀಳಿಸೋದಕ್ಕೆ ಕಾಯ್ತಿರ್ತಾರೆ. ಅದಕ್ಕೆ ಜಗತ್ತು ಏನಾದ್ರೂ ಹೇಳಿ ನಿನ್ನ ರೆಸ್ಪೆಕ್ಟ್ ಎಲ್ಲಕ್ಕಿಂತ ಮೊದಲು ಮಾಡು. ನಿನ್ನ ಮಾತಿನ ಮೇಲೆ, ನಿನ್ನ ನಿರ್ಧಾರದ ಜೊತೆ ನಿಂತಿರು. ಆ ಜನಗಳ ಮುಂದೆ ಬಗ್ಬೇಡ. ಯಾರು ನಿನ್ನನ್ನ ಗುಲಾಮನಾಗಿ ಮಾಡಬೇಕು ಅಂತ ಇರ್ತಾರೋ ಈ ಜಗತ್ತಲ್ಲಿ ಅದೇ ಜನಗಳು ಸರ್ವೈವ್ ಮಾಡೋದು, ಯಾರು ತಮ್ಮ ರೆಸ್ಪೆಕ್ಟ್ನ ಎಲ್ಲಕ್ಕಿಂತ ಮೇಲೆ ಇಟ್ಟಿರ್ತಾರೋ. ರೂಲ್ ನಂಬರ್ 3, ಸರಿಯಾದ ಸಮಯಕ್ಕೆ ಸರಿಯಾದ ಶಬ್ದ ಇಲ್ಲ ಅಂದ್ರೆ ಯಾರು ನಿನಗೆ ಸೀರಿಯಸ್ ಆಗಿ ತಗೊಳ್ಳಲ್ಲ. ಈ ಜಗತ್ತಲ್ಲಿ ಶಬ್ದಗಳು ಕೇವಲ ಮಾತೇ ಅಲ್ಲ, ಇವುಗಳು ಚೂಪಾದ ಕತ್ತಿ. ಏನಾದ್ರೂ ನೀನು ಸರಿಯಾದ ಸಮಯಕ್ಕೆ ಸರಿಯಾದ ಶಬ್ದಗಳು ಬಳಸಲ್ಲ ಅಂದ್ರೆ ಆಗ ಜನ ನಿನ್ನನ್ನ ಇಗ್ನೋರ್ ಮಾಡ್ತಾರೆ, ನಿನಗೆ ನಗೆ ಚುಡಾಯಿಸ್ತಾರೆ, ಮತ್ತೆ ಯಾವತ್ತೂ ನನಗೆ ಸೀರಿಯಸ್ಲಿ ತಗೊಳ್ಳಲ್ಲ. ನೋಡು, ಯಾವ ಜನರು ಜಗತ್ತನ್ನ ಕಂಟ್ರೋಲ್ ಮಾಡ್ತಾರೋ ಅವರು ಬುದ್ಧಿವಂತಿಕೆಯಿಂದ ಆಟ ಆಡ್ತಾರೆ, ತಮ್ಮ ಶಬ್ದಗಳಿಂದ. ದೊಡ್ಡ ದೊಡ್ಡ ಲೀಡರ್ಸ್, ಬಿಸ್ನೆಸ್ ಮ್ಯಾನ್ ಮತ್ತೆ ಸಕ್ಸಸ್ಫುಲ್ ಜನರಿಗೆ ಇದು ತುಂಬಾ ಚೆನ್ನಾಗಿ ಗೊತ್ತು. ಯಾವಾಗ ಏನ್ ಹೇಳ್ಬೇಕು ಮತ್ತೆ ಇದನ್ನ ಯಾವ ತರ ಹೇಳ್ಬೇಕು. ಏನಾದ್ರೂ ನೀನು ಯಾವ ಕಾರಣ ಇಲ್ಲದೆ ಬೇಡ್ದಿರೋದನ್ನ ಹೇಳ್ತಿದ್ರೆ ಆಗ ಜನ ನಿನ್ನನ್ನ ಜೋಕಾಗಿ ನೋಡ್ತಾರೆ. ಆದ್ರೆ ಯಾವಾಗ ನೀನು ಕಡಿಮೆ ಮಾತಾಡ್ತೀಯೋ, ಯೋಚನೆ ಮಾಡಿ ಮಾತಾಡ್ತೀಯೋ ಮತ್ತೆ ಪ್ರತಿಯೊಂದು ಶಬ್ದ ತೂಕವಾಗಿದ್ದಾಗ ಆಗ ಜನ ನಿನ್ನನ್ನ ಗಮನ ಇಟ್ಟು ಕೇಳ್ತಾರೆ, ನಿನಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಜಗತ್ತಲ್ಲಿ ಗೆಲ್ಬೇಕಂದ್ರೆ ಆಗ ಶಬ್ದಗಳನ್ನ ಆಯುಧ ಮಾಡ್ಕೋ. ಪ್ರತಿಯೊಂದು ಮಾತನ್ನ ಯೋಚನೆ ಮಾಡಿ ಹೇಳು, ಪವರ್ಫುಲ್ ರೂಪದಲ್ಲಿ ಹೇಳು. ಮತ್ತೆ ಯಾವ ರೀತಿ ಹೇಳು ಅಂದ್ರೆ ಮುಂದೆ ಇರೋನು ನಿನ್ನ ಮಾತಿಗೆ ಒಪ್ಪದೆ ಬೇರೆ ದಾರಿನೇ ಉಳಿಬಾರ್ದು. ಶಬ್ದಗಳೇ ಚಮತ್ಕಾರ, ಅದರಿಂದ ಜಗತ್ತನ್ನೇ ಬಗಸೋದು. ರೂಲ್ ನಂಬರ್ 4, ಪ್ರಯೋಜನ ಇಲ್ಲದೆ ಯಾರು ನಿನ್ನ ಸಂಬಂಧಿಕರಲ್ಲ. ಈ ಸತ್ಯನ ಎಷ್ಟು ಬೇಗ ಅರ್ಥ ಮಾಡ್ಕೋತೀಯೋ ಅಷ್ಟೇ ಒಳ್ಳೆಯದು. ನೀನು ಎಚ್ಚಿಸತೀಯಾ ಜನ ನಿನಗೆ ಯಾವುದೇ ಉದ್ದೇಶ ಇಲ್ಲದೆ ಸಪೋರ್ಟ್ ಮಾಡ್ತಾರೆ ಅಂತ? ಮರ್ತುಬಿಡು, ಈ ಜಗತ್ತಲ್ಲಿ ಫ್ರೀಯಾಗಿ ಯಾರ ಜೊತೆ ಯಾರೂ ಆಗಲ್ಲ. ಪ್ರತಿಯೊಬ್ಬ ತನ್ನ ಪ್ರಯೋಜನಕ್ಕಾಗಿ ನಿನ್ನ ಜೊತೆ ಸೇರ್ತಾನೆ, ಮತ್ತೆ ಯಾವಾಗ ಅವರ ಉದ್ದೇಶ ಪೂರ್ತಿಯಾಗುತ್ತೋ ಆಗ ನಿನ್ನನ್ನ ಈ ರೀತಿ ಬಿಟ್ಬಿಡ್ತಾನೆ, ನೀನು ಯಾವತ್ತೂ ಇರ್ಲೇ ಇಲ್ಲ ಅನ್ನೋ ರೀತಿ. ಇದನ್ನ ಯೋಚಿಸಬೇಡ. ಜನ ನಿನಗೆ ಒಳ್ಳೇದಾಗ್ಲಿ ಅಂತ ಯೋಚಿಸ್ತಾರೆ, ನಿನ್ನ ಫ್ರೆಂಡ್ ಅಥವಾ ಸಂಬಂಧಿಕರು ಯಾವುದೇ ಕಾರಣ ಇಲ್ಲದೆ ನಿನಗೆ ಸಪೋರ್ಟ್ ಮಾಡ್ತಾರೆ ಅಂತ. ಪ್ರಯೋಜನ ಇಲ್ಲದೆ ಜಗತ್ತಲ್ಲಿ ಏನೂ ನಡೆಯಲ್ಲ. ಏನಾದ್ರೂ ನಿನ್ನ ಹತ್ತಿರ ಹಣ, ಪವರ್ ಇದೆ ಅಂದ್ರೆ ಆಗ ಜನ ನಿನಗೆ ರೆಸ್ಪೆಕ್ಟ್ ಕೊಡ್ತಾರೆ. ಆದ್ರೆ ಯಾವಾಗ ನೀನು ಖಾಲಿ ಕೈಯಲ್ಲಿರ್ತೀಯೋ ಆಗ ಇದೇ ಜನಗಳು ನಿನ್ನನ್ನ ಗುರುತು ಹಿಡಿದು ಮಾತಾಡ್ಸಲ್ಲ. ಬುದ್ಧಿವಂತಿಕೆ ಇದರಲ್ಲೇ ಇದೆ, ನೀನು ಮೊದಲು ಈ ಗೇಮ್ನ ಅರ್ಥ ಮಾಡ್ಕೊಳ್ಳೋದು. ಏನಾದ್ರೂ ನೀನು ಬೇರೆಯವರಿಂದ ಕೆಲ್ಸ ಆಗ್ಬೇಕು ಅಂದ್ರೆ ಆಗ ಅದರಲ್ಲಿ ಅವನ ಲಾಭ ತೋರಿಸು. ಯಾವುದೇ ಪ್ರಯೋಜನ ಇಲ್ಲದೆ ಯಾರೂ ನಿನ್ನ ಜೊತೆ ಕೊಡಲ್ಲ. ಬದಲಿಗೆ ನೀನು ಎಷ್ಟೇ ಒಳ್ಳೆಯವನಾಗಿದ್ರೆ ಸರಿನೇ. ನೆನಪಿಡು, ಜಗತ್ತು ಪ್ರಯೋಜನದ ಸ್ನೇಹಿತ. ರೂಲ್ ನಂಬರ್ 5, ನೆಗೆಟಿವ್ ಪ್ರಶ್ನೆಗಳನ್ನ ಬುದ್ಧಿವಂತಿಕೆಯಿಂದ ನಿಭಾಯಿಸು. ಕೋಪದಲ್ಲಿ ಬೆರೆತು ಹೋಗ್ಬೇಡ. ಯಾವಾಗ ಯಾರಾದ್ರೂ ನಿನಗೆ ಟಾಂಟ್ ಕೊಡ್ತಾನೋ, ನಿನಗೆ ಬೇಕು ಅಂತ ಕೋಪ ಬರಿಸೋ ಪ್ರಶ್ನೆ ಕೇಳ್ತಾನೋ ಆಗ ಏನ್ ಮಾಡ್ತೀಯಾ? ನೀನು ಕೋಪದಲ್ಲಿ ಮುಷ್ಟಿ ಕಟ್ತೀಯಾ ಅಥವಾ ಹೈಪರ್ ಆಗಿ ಕಿರಿಸ್ತೀಯಾ, ಕೋಪ ತೋರಿಸ್ತೀಯಾ? ಏನಾದ್ರೂ ಹೌದು ಅಂದ್ರೆ ಆಗ ನಿನ್ನ ಆಟ ಮುಗಿತು. ಯಾಕಂದ್ರೆ ಕೋಪದಲ್ಲಿ ನೀನು ಯೋಚಿಸೋ ಕ್ಷಮತೆಯನ್ನ ಕಳ್ಕೋತೀಯಾ, ಮತ್ತೆ ಮುಂದೆ ಇರೋನು ನಿನಗೆ ಅಲ್ಲೇ ಹಿಂದೆ ತುಳಿತಾನೆ. ನೋಡು, ನಿಜವಾದ ಬುದ್ಧಿವಂತಿಕೆ ಕೋಪದಿಂದ ಉತ್ತರ ಕೊಡೋದಲ್ಲ, ಬದಲಿಗೆ ಆಟನ ಪಲ್ಟಿ ಮಾಡೋದು. ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಲೀಡರ್ಸ್, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮತ್ತೆ ಸಕ್ಸಸ್ಫುಲ್ ಜನರಿಗೆ ಇದು ತುಂಬಾ ಚೆನ್ನಾಗಿ ಗೊತ್ತು.
ಯಾವಾಗ ಏನ್ ಹೇಳ್ಬೇಕು ಮತ್ತೆ ಇದನ್ನ ಯಾವ ತರ ಹೇಳ್ಬೇಕು. ಏನಾದ್ರೂ ನೀನು ಯಾವ ಕಾರಣ ಇಲ್ಲದೆ ಬೇಡದಿರೋದನ್ನ ಹೇಳ್ತಿದ್ರೆ ಆಗ ಜನ ನಿನ್ನನ್ನ ಜೋಕಾಗಿ ನೋಡ್ತಾರೆ. ಆದ್ರೆ ಯಾವಾಗ ನೀನು ಕಡಿಮೆ ಮಾತಾಡ್ತೀಯೋ, ಯೋಚನೆ ಮಾಡಿ ಮಾತಾಡ್ತೀಯೋ ಮತ್ತೆ ಪ್ರತಿಯೊಂದು ಶಬ್ದ ತೂಕವಾಗಿದ್ದಾಗ ಆಗ ಜನ ನಿನ್ನನ್ನ ಗಮನ ಇಟ್ಟು ಕೇಳ್ತಾರೆ, ನಿನಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಜಗತ್ತಲ್ಲಿ ಗೆಲ್ಬೇಕಂದ್ರೆ ಆಗ ಶಬ್ದಗಳನ್ನ ಆಯುಧ ಮಾಡ್ಕೋ. ಪ್ರತಿಯೊಂದು ಮಾತನ್ನ ಯೋಚನೆ ಮಾಡಿ ಹೇಳು, ಪವರ್ಫುಲ್ ರೂಪದಲ್ಲಿ ಹೇಳು. ಮತ್ತೆ ಯಾವ ರೀತಿ ಹೇಳು ಅಂದ್ರೆ ಮುಂದೆ ಇರೋನು ನಿನ್ನ ಮಾತಿಗೆ ಒಪ್ಪದೆ ಬೇರೆ ದಾರಿನೇ ಉಳಿಬಾರ್ದು. ಶಬ್ದಗಳೇ ಚಮತ್ಕಾರ, ಅದರಿಂದ ಜಗತ್ತನ್ನೇ ಬಗಸೋದು. ರೂಲ್ ನಂಬರ್ 4, ಪ್ರಯೋಜನ ಇಲ್ಲವೇ ಯಾರು ನಿನ್ನ ಸಂಬಂಧಿಕರಲ್ಲ. ಈ ಸತ್ಯನ ಎಷ್ಟು ಬೇಗ ಅರ್ಥ ಮಾಡ್ಕೋತೀಯೋ ಅಷ್ಟೇ ಒಳ್ಳೆಯದು. ನೀನು ಎಚ್ಚಿಸತೀಯಾ ಜನ ನಿನಗೆ ಯಾವುದೇ ಉದ್ದೇಶ ಇಲ್ಲದೆ ಸಪೋರ್ಟ್ ಮಾಡ್ತಾರೆ ಅಂತ? ಮರ್ತುಬಿಡು, ಈ ಜಗತ್ತಲ್ಲಿ ಫ್ರೀಯಾಗಿ ಯಾರ ಜೊತೆ ಯಾರೂ ಆಗಲ್ಲ. ಪ್ರತಿಯೊಬ್ಬ ತನ್ನ ಪ್ರಯೋಜನಕ್ಕಾಗಿ ನಿನ್ನ ಜೊತೆ ಸೇರ್ತಾನೆ. ಮತ್ತೆ ಯಾವಾಗ ಅವರ ಉದ್ದೇಶ ಪೂರ್ತಿಯಾಗುತ್ತೋ ಆಗ ನಿನ್ನನ್ನ ಈ ರೀತಿ ಬಿಟ್ಬಿಡ್ತಾನೆ, ನೀನು ಯಾವತ್ತೂ ಇರ್ಲೇ ಇಲ್ಲ ಅನ್ನೋ ರೀತಿ. ಇದನ್ನ ಯೋಚಿಸಬೇಡ. ಜನ ನಿನಗೆ ಒಳ್ಳೇದಾಗ್ಲಿ ಅಂತ ಯೋಚಿಸ್ತಾರೆ. ನಿನ್ನ ಫ್ರೆಂಡ್ ಅಥವಾ ಸಂಬಂಧಿಕರು ಯಾವುದೇ ಕಾರಣ ಇಲ್ಲದೆ ನಿನಗೆ ಸಪೋರ್ಟ್ ಮಾಡ್ತಾರೆ ಅಂತ. ಪ್ರಯೋಜನ ಇಲ್ಲದೆ ಜಗತ್ತಲ್ಲಿ ಏನು ನಡೆಯಲ್ಲ. ಏನಾದ್ರೂ ನಿನ್ನ ಹತ್ತಿರ ಹಣ, ಪವರ್ ಇದೆ ಅಂದ್ರೆ ಆಗ ಜನ ನಿನಗೆ ರೆಸ್ಪೆಕ್ಟ್ ಕೊಡ್ತಾರೆ. ಆದ್ರೆ ಯಾವಾಗ ನೀನು ಖಾಲಿ ಕೈಯಲ್ಲಿರ್ತೀಯೋ ಆಗ ಇದೇ ಜನಗಳು ನಿನ್ನನ್ನ ಗುರುತು ಹಿಡಿದು ಮಾತಾಡ್ಸಲ್ಲ. ಬುದ್ಧಿವಂತಿಕೆ ಇದ್ರಲ್ಲೇ ಇದೆ. ನೀನು ಮೊದಲು ಈ ಗೇಮ್ನ ಅರ್ಥ ಮಾಡ್ಕೊಳ್ಳೋದು. ಏನಾದ್ರೂ ನೀನು ಬೇರೆಯವರಿಂದ ಕೆಲಸ ಆಗ್ಬೇಕು ಅಂದ್ರೆ ಆಗ ಅದರಲ್ಲಿ ಅವನ ಲಾಭ ತೋರಿಸು. ಯಾವುದೇ ಪ್ರಯೋಜನ ಇಲ್ಲದೆ ಯಾರೂ ನಿನ್ನ ಜೊತೆ ಕೊಡಲ್ಲ. ಬದಲಿಗೆ ನೀನು ಎಷ್ಟೇ ಒಳ್ಳೆಯವನಾಗಿದ್ರೆ ಸರಿನೇ. ನೆನಪಿಡು, ಜಗತ್ತು ಪ್ರಯೋಜನದ ಸ್ನೇಹಿತ. ರೂಲ್ ನಂಬರ್ 6, ಪೇಷನ್ಸ್ ಇಲ್ಲ ಅಂದ್ರೆ ಆಗ ನಿನ್ನ ವಿನಾಶ ಖಂಡಿತ. ಆತುರತೆ ನಿನ್ನನ್ನ ಮುಳುಗಿಸುತ್ತೆ. ಏನಾದ್ರೂ ನಿನ್ನಲ್ಲಿ ತಾಳ್ಮೆ ಇಲ್ಲ ಅಂದ್ರೆ ಆಗ ನೀನು ಖಂಡಿತ ಬೀಳ್ತೀಯ. ಅರ್ಥ ಮಾಡ್ಕೋ, ಜಗತ್ತಿನ ಎಲಕ್ಕಿಂತ ದೊಡ್ಡ ಆಟಗಾರ, ಎಲಕ್ಕಿಂತ ದೊಡ್ಡ ಬಿಸ್ನೆಸ್ ಮ್ಯಾನ್, ಎಲಕ್ಕಿಂತ ದೊಡ್ಡ ಯೋದ್ಧ ಇವರೆಲ್ಲ ತಮ್ಮ ಗೇಮ್ ಆಡೋದಕ್ಕೆ ಸರಿಯಾದ ಸಮಯಕ್ಕೆ ಕಾಯ್ತಾರೆ. ಆದ್ರೆ ನೀನೇನ್ ಮಾಡ್ತೀಯಾ? ಆತುರ, ಬೇಗಲೇ ಬೇಕು, ಬೇಗ ರಿಸಲ್ಟ್ ಮತ್ತೆ ಬೇಗ ಸಕ್ಸೆಸ್. ಮತ್ತೆ ಇದೇ ಆತುರತೆಯಲ್ಲಿ ನೀನು ಈ ರೀತಿ ಅವಾಂತರ ಮಾಡ್ಕೋತೀಯಾ, ಅದರ ಪಶ್ಚಾತ್ತಾಪ ನಿನಗೆ ಜೀವನವಿಡೀ ಇರುತ್ತೆ. ಈ ಜಗತ್ತು ಬುದ್ಧಿವಂತ ಜನನಿಂದ ತುಂಬಿ ಬಿದ್ದಿದೆ. ಅವರು ನಿನಗೆ ಪ್ರೆಷರ್ ಹಾಕ್ತಾರೆ, ಅವರು ನಿನಗೆ ಫಾಸ್ಟ್ ಡಿಸಿಷನ್ ತಗೊಳ್ಳೋದ್ರ ಮೇಲೆ ಬಲವಂತ ಮಾಡ್ತಾರೆ. ಮತ್ತೆ ಯಾವಾಗ ನೀನು ಆತುರದಲ್ಲಿ ಒಂದು ತಪ್ಪು ಹೆಜ್ಜೆ ಇಡ್ತೀಯೋ ನಿನ್ನ ನಷ್ಟ ಪಕ್ಕ ಇದೆ. ನೀನು ಧೈರ್ಯದಿಂದ ಇರೋದು ಬುದ್ಧಿವಂತಿಕೆ. ಪ್ರತಿಯೊಂದನ್ನ ಸರಿಯಾದ ಟೈಮಲ್ಲಿ ಆಡು ಮತ್ತೆ ಜಗತ್ತನ್ನ ನಿನ್ನ ಪ್ರಕಾರ ನಡೆಸೋದನ್ನ ಕಲಿ. ಯಾರು ಆತುರದಲ್ಲಿ ನಿರ್ಧಾರ ತಗೋತಾನೋ ಅವನು ಸದಾ ಪಶ್ಚಾತ್ತಾಪನೇ ಪಡ್ತಾನೆ. ಅದಕ್ಕೆ ನಿರ್ಧಾರ ಮಾಡು, ನೀನು ವಿನ್ನರ್ ಆಗ್ತೀಯಾ ಅಥವಾ ಆತುರದ ಲೂಸರಾ. ರೂಲ್ ನಂಬರ್ 7, ಟಾಪಿಕ್ ಮೇಲೆ ನಿಯಂತ್ರಣ ಇಡು. ಬೇಡದವರು ಮಾತಬೇಡ. ಮೊದಲು ಯೋಚಿಸು, ಆಮೇಲೆ ಮಾತಾಡು. ಏನಾದ್ರೂ ನೀನು ಏನು ಯೋಚನೆ ಮಾಡದೆ ಹಾಗೆ ಸುಮ್ನೆ ಮಾತಾಡೋ ಅಭ್ಯಾಸ ಬಿಡಲ್ಲ ಅಂದ್ರೆ ಆಗ ಈ ಪ್ರಪಂಚ ನಿನ್ನನ್ನ ಯಾವ ರೀತಿ ನುಂಗುತ್ತೆ ಅಂದ್ರೆ ನಿನಗೆ ಗೊತ್ತಾಗಲ್ಲ. ಬುದ್ಧಿವಂತಿಕೆ ಕೇವಲ ಹೇಳೋದ್ರಿಂದ ಅಲ್ಲ, ಮೊದಲಿಗೆ ಸರಿಯಾದ ಟೈಮಲ್ಲಿ ಸರಿಯಾದ ಮಾತು ಹೇಳೋದ್ರಲ್ಲಿದೆ. ಏನಾದ್ರೂ ಒಂದು ಟಾಪಿಕ್ ಮಾತಾಡ್ಬೇಕು ಅಂತ ಇದ್ರೆ ಆಗ ಮೊದಲು ಅದನ್ನ ಅರ್ಥ ಮಾಡ್ಕೋ. ಮುಂದೆ ಇರೋನ ಮಾನಸಿಕತೆಯನ್ನ ತಿಳ್ಕೊಂಡು ಅವನ ವಿಚಾರನ ಡಿಕೋಡ್ ಮಾಡು ಮತ್ತೆ ನಂತರ ಹೇಳು. ನೀವೆಲ್ಲ ನೋಡಿರಬಹುದು, ದೊಡ್ಡ ದೊಡ್ಡ ಲೀಡರ್ಸ್, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮತ್ತೆ ಸಕ್ಸಸ್ಫುಲ್ ಜನರಿಗೆ ಇದು ತುಂಬಾ ಚೆನ್ನಾಗಿ ಗೊತ್ತು. ಯಾವಾಗ ಏನ್ ಹೇಳ್ಬೇಕು ಮತ್ತೆ ಇದನ್ನ ಯಾವ ತರ ಹೇಳ್ಬೇಕು. ಏನಾದ್ರೂ ನೀನು ಯಾವ ಕಾರಣ ಇಲ್ಲದೆ ಬೇಡದಿರೋದನ್ನ ಹೇಳ್ತಿದ್ರೆ ಆಗ ಜನ ನಿನ್ನನ್ನ ಜೋಕಾಗಿ ನೋಡ್ತಾರೆ. ಆದ್ರೆ ಯಾವಾಗ ನೀನು ಕಡಿಮೆ ಮಾತಾಡ್ತೀಯೋ, ಯೋಚನೆ ಮಾಡಿ ಮಾತಾಡ್ತೀಯೋ ಮತ್ತೆ ಪ್ರತಿಯೊಂದು ಶಬ್ದ ತೂಕವಾಗಿದ್ದಾಗ ಆಗ ಜನ ನಿನ್ನನ್ನ ಗಮನ ಇಟ್ಟು ಕೇಳ್ತಾರೆ, ನಿನಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಜಗತ್ತಲ್ಲಿ ಗೆಲ್ಬೇಕಂದ್ರೆ ಆಗ ಶಬ್ದಗಳನ್ನ ಆಯುಧ ಮಾಡ್ಕೋ. ಪ್ರತಿಯೊಂದು ಮಾತನ್ನ ಯೋಚನೆ ಮಾಡಿ ಹೇಳು, ಪವರ್ಫುಲ್ ರೂಪದಲ್ಲಿ ಹೇಳು. ಮತ್ತೆ ಯಾವ ರೀತಿ ಹೇಳು ಅಂದ್ರೆ ಮುಂದೆ ಇರೋನು ನಿನ್ನ ಮಾತಿಗೆ ಒಪ್ಪದೆ ಬೇರೆ ದಾರಿನೇ ಉಳಿಬಾರ್ದು. ಶಬ್ದಗಳೇ ಚಮತ್ಕಾರ, ಅದರಿಂದ ಜಗತ್ತನ್ನೇ ಬಗಸೋದು. ರೂಲ್ ನಂಬರ್ 8, ಐ ಕಾಂಟ್ಯಾಕ್ಟ್. ಕಣ್ಣಲ್ಲಿ ಕಂಗಿಟ್ಟು ಮಾತಾಡು. ಇಲ್ಲಾಂದ್ರೆ ಆಗ ನೀನು ಒಬ್ಬ ದುರ್ಬಲ ವ್ಯಕ್ತಿ ಅಂತ ತಿಳ್ಕೊತಾರೆ. ಏನಾದ್ರೂ ನೀನು ಒಬ್ರ ಜೊತೆ ಮಾತಾಡ್ಬೇಕಾದ್ರೆ ಅವರ ಕಣ್ಣಲ್ಲಿ ನೋಡೋದಕ್ಕೆ ಆಗಲ್ಲ ಅಂದ್ರೆ ಆಗ ಮುಂದೆ ಇರೋನು ನೀನು ವೀಕ್ ಅಂತ ತಿಳ್ಕೊತಾನೆ. ಈ ಪ್ರಪಂಚ ಕೇವಲ ಆ ಜನರನ್ನ ಸೀರಿಯಸ್ ಆಗಿ ತಗೊಳುತ್ತೆ ಯಾರು ತನ್ನನ್ನ ತಾನೇ ಸೀರಿಯಸ್ ಆಗಿ ತಗೊಳ್ತಾರೋ. ಮತ್ತೆ ನಿನ್ನ ಐ ಕಾಂಟ್ಯಾಕ್ಟ್ ಇದನ್ನ ಸಾಬೀತು ಮಾಡುತ್ತೆ, ಮುಂದೆ ಇರೋನು ನಿನಗೆ ಎಷ್ಟು ಮರ್ಯಾದೆ ಕೊಡ್ತಾನೆ ಅಂತ. ಯಾವಾಗ ನೀನು ಮುಂದೆ ಇರೋನ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತೀಯೋ ಆಗ ಮುಂದೆ ಇರೋನು ನಿನ್ನನ್ನ ಹಗುರವಾಗಿ ತಗೊಳ್ಳೋ ತಪ್ಪು ಮಾಡಲ್ಲ. ಆದ್ರೆ ನೀನು ನಿನ್ನ ದೃಷ್ಟಿ ಬಗ್ಗಿಸಿ ಆ ಕಡೆ ಈ ಕಡೆ ನೋಡ್ತಿದ್ರೆ ಆಗ ಮುಂದೆ ಇರೋನು ಅರ್ಥ ಮಾಡ್ಕೋತಾನೆ, ಸ್ವತಃ ನೀನೇ ನಿನ್ನ ಮಾತು ಮೇಲೆ ಭರವಸೆ ಇಡಲ್ಲ. ಮತ್ತೆ ಆಮೇಲೆ ನಿನಗೆ ದಬಾಯಿಸಿ ನಿನ್ನನ್ನ ಕಂಟ್ರೋಲ್ ಮಾಡ್ತಾರೆ. ರಾಜಕಾರಣಿಯಾಗ್ಲಿ, ಬಿಸ್ನೆಸ್ ಮ್ಯಾನ್ ಆಗ್ಲಿ, ಬಾಕ್ಸರ್ ಅಥವಾ ಕ್ರಿಕೆಟರ್ ಇರ್ಲಿ, ಪ್ರತಿಯೊಬ್ರೂ ತನ್ನ ಐ ಕಾಂಟ್ಯಾಕ್ಟ್ನಿಂದ ತನ್ನ ಶಕ್ತಿ ತೋರಿಸ್ತಾನೆ. ಅದಕ್ಕೆ ಮುಂದಿನ ಸಲ ಮಾತಾಡ್ಬೇಕಾದ್ರೆ ಆಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು. ಕಣ್ಣಲ್ಲಿ ಹೇಳು, ನೀನು ಯಾವುದೇ ಸಾಮಾನ್ಯ ವ್ಯಕ್ತಿಯಲ್ಲ ಅಂತ. ರೂಲ್ ನಂಬರ್ 9, ಉಡಾಫೆ ಮತ್ತು ಲಕ್ಷ್ಯಹೀನ ಜನರಿಂದ ದೂರ ಇರು.
ಇಲ್ಲಾಂದ್ರೆ ನೀನು ಬರ್ಬಾದಾಗಿ ಹೋಗ್ತೀಯಾ. ಏನಾದ್ರೂ ನೀನು ಈ ರೀತಿ ಜನಗಳ ಜೊತೆ ಓಡಾಡ್ತಿದ್ದೀಯಾ, ಅವರ ಯಾವುದೇ ಗುರಿ ಇಲ್ಲ, ಯಾವುದೇ ಕನಸಿಲ್ಲ, ಆಗ ಸ್ವತಃ ನೀನೇ ನಿನ್ನ ಕನಸಿಗೆ ಗುಂಡಿ ತೋಡ್ತಿದ್ದೀಯಾ. ಯಾಕಂದ್ರೆ ಈ ಪ್ರಪಂಚ ನಿನಗೆ ಅದೇ ರಸ್ತೆಯಲ್ಲಿ ತಳ್ಳೆಬಿಡುತ್ತೆ. ಏನಾದ್ರೂ ನೀನು ಒಬ್ಬ ಉಡಾಫೆ, ಗುರಿ ಇಲ್ಲದೇ ಇರೋ, ಕೆಲಸ ಮಾಡದೇ ಇರೋ ವ್ಯಕ್ತಿ ಜೊತೆ ಇದ್ರೆ ಆಗ ಬೇಗನೆ ನಿಂದು ಇದೇ ಗತಿಯಾಗಿ ಹೋಗುತ್ತೆ. ಅರ್ಥ ಮಾಡ್ಕೋ, ಏನಾದ್ರೂ ನೀನು ಒಂದು ಸಿಂಹಗಳ ಗುಂಪಲ್ಲಿದ್ರೆ ಆಗ ಬೇಟೆಯಾಡೋದನ್ನ ಕಲ್ತ್ಬಿಡ್ತೀಯ. ಆದ್ರೆ ಏನಾದ್ರೂ ಕತ್ತೆಗಳ ಜೊತೆ ಇದ್ರೆ ಆಗ ಕೇವಲ ಒದೆ ತಿಂತೀಯ. ಅದಕ್ಕೆ ನಿನ್ನ ಜೊತೆ ಈ ರೀತಿ ಜನಗಳಲ್ಲಿಟ್ಕೋ, ಯಾರು ತಾವೇ ಸ್ವತಃ ಮುಂದೆ ಬೆಳಿಬೇಕು ಅಂತ ಇರ್ತಾರೋ, ಯಾರು ತಮ್ಮ ಕನಸಿನ ಕಡೆ ಹುಚ್ಚರಿದ್ದಾರೋ. ನಿನ್ನ ಸುತ್ತಲೂ ಇರೋ ಜನ, ವಾತಾವರಣ ನಿನ್ನ ಭವಿಷ್ಯ ನಿರ್ಧರಿಸೋದು. ಅದಕ್ಕೆ ಯೋಚಿಸು, ಅರ್ಥ ಮಾಡಿಕೋ, ಮತ್ತೆ ಸರಿಯಾದ ಜನಗಳ ಜೊತೆ ಇರು. ಇಲ್ಲಾಂದ್ರೆ ಜಗತ್ತು ನಿನ್ನನ್ನ ಬರ್ಬಾದ್ ಮಾಡ್ಬಿಡುತ್ತೆ, ನಿನಗೆ ಗೊತ್ತಿಲ್ದನೆ. ರೂಲ್ ನಂಬರ್ 10. ಏನಾದ್ರೂ ನೀನೊಬ್ಬ ಪ್ರಾಮಾಣಿಕ, ಒಳ್ಳೆ ವ್ಯಕ್ತಿ, ಯಾರ್ ಜೊತೆನೂ ಮೋಸ ಮಾಡಲ್ಲ ಅಂದ್ರೆ ಆಗ ಇದರ ಅರ್ಥ ಇದೇನಲ್ಲ ಜಗತ್ತು ನಿನ್ಗೆ ಹಾಗೆ ಬಿಟ್ಬಿಡುತ್ತೆ ಅಂತ. ನೆಟ್ಟಗಿರೋ ಮರನ ಎಲ್ಲಕ್ಕಿಂತ ಮೊದಲು ಕಡಿತಾರೆ, ಮತ್ತೆ ತಮ್ಮ ಪಾಡಿಗಿರೋ ಸೀದಾ ಸಾದಾ ಜನರನ್ನ ಎಲ್ಲಕ್ಕಿಂತ ಜಾಸ್ತಿ ಲೂಟಿ ಮಾಡ್ತಾರೆ. ಏನಾದ್ರೂ ನಿನ್ನ ಒಳಗೆ ಭಯ, ಅಮಾಯಕತೆ, ಮುಗ್ಧತೆಯ ವಾಸನೆ ಬಂದ್ರೆ ಆಗ ಜಗತ್ತು ನಿನ್ನನ್ನ ನುಂಗಿಬಿಡುತ್ತೆ. ಮತ್ತೆ ನಿನ್ನ ಹತ್ರ ಆಗ ಪಶ್ಚಾತ್ತಾಪ ಬಿಟ್ರೆ ಬೇರೇನೂ ಉಳಿಯಲ್ಲ. ಅದಕ್ಕೆ ನೆನಪಿಡು, ಈ ಪ್ರಪಂಚ ನಿನ್ನ ಸತ್ಯ ನೋಡಲ್ಲ, ನಿನ್ನ ವ್ಯಕ್ತಿತ್ವ ನೋಡುತ್ತೆ. ಏನಾದ್ರೂ ಜನ ನಿನಗೆ ಲೈಟಾಗಿ ತಗೊಳ್ತಾರೆ, ನಿನ್ನನ್ನ ಅದುಮದುಕೆ ನೋಡಿದ್ರೆ ಆಗ ಅವರಿಗೆ ಇದು ಅರ್ಥ ಮಾಡಿಸು, ನೀನು ಯಾವುದೇ ಆಟ ಸಾಮಾನ ಅಲ್ಲ, ಬೆಂಕಿ ಅಂತ. ನೀನು ಎಷ್ಟೇ ಒಳ್ಳೆಯವನಾಗಿದ್ರೂ ಸರಿನೇ, ಆದ್ರೆ ಯಾವಾಗ ಕೆಟ್ಟ ಜನಗಳು ಮುಂದೆ ಬರ್ತಾರೋ ಆಗ ಅವರಿಗೆ ನೀನು ಈ ರೀತಿ ರೂಪ ತೋರಿಸು. ಇದು ಅವರ ತಲೆಲೂ ಬರ್ಬಾರ್ದು ನೀನು ವೀಕ್ ಅಂತ. ಇಲ್ಲಾಂದ್ರೆ ಒಂದು ದಿನ ನಿನಗೆ ನೀನೇ ದ್ವೇಷಿಸ್ತೀಯ, ಯಾಕೆ ನೀನು ನಿನ್ನ ಶಕ್ತಿ ತೋರಿಸಿಲ್ಲ ಅಂತ. ಮತ್ತೆ ಲಾಸ್ಟ್ ಬೋನಸ್ ರೂಲ್ ನನ್ನ ಎಲ್ಲಾ ಪ್ರೀತಿಯ ಸ್ನೇಹಿತರಿಗೆ ಅದೇನಂದ್ರೆ, ಸ್ನೇಹಿತರೆ, ಮನಸ್ಸಿಂದೆಲ್ಲ ಬುದ್ಧಿವಂತಿಕೆಯಿಂದ ನಿರ್ಧಾರ ತಗೊಳ್ಳಿ, ಇಲ್ಲಂದ್ರೆ ಜಗತ್ತು ನಿನ್ನನ್ನ ಯೂಸ್ ಮಾಡಿ ಎಸಿದ್ಬಿಡುತ್ತೆ. ಏನಾದರೂ ನೀನು ಪ್ರತಿಯೊಂದು ಮನಸ್ಸಿಗೆ ತಗೊಂಡು ಎಮೋಷನಲ್ ಆಗಿ ನಿರ್ಧಾರ ತಗೊಂಡ್ರೆ ಆಗ ಜಗತ್ತು ನಿನ್ನನ್ನ ರುಬ್ಬಿಬಿಡುತ್ತೆ. ಈ ಜಗತ್ನಲ್ಲಿ ಯಾರು ಮನಸ್ಸಿಂದ ಒಳ್ಳೆಯವರಿರ್ತಾರೋ ಅವರಿಗೆ ಎಲ್ಲಕ್ಕಿಂತ ಹೆಚ್ಚು ಮೋಸ ಮಾಡೋದು ಜನ. ನಿನಗೆ ಪ್ರೀತಿ ಗೆಳತನದ ಹೆಸರು ಹೇಳಿ ನಿನ್ನ ಯೂಸ್ ಮಾಡ್ತಾರೆ, ಮತ್ತೆ ಯಾವಾಗ ನೀನು ಅವರ ಕೆಲಸಕ್ಕೆ ಉಪಯೋಗ ಬರಲ್ವೋ ಆಗ ನಿನ್ನನ್ನ ಬಿಟ್ಟುಬಿಡ್ತಾರೆ. ನೋಡಿ, ಜಗತ್ತು ಭಾವನೆಗಳಿಂದಲ್ಲ, ಬುದ್ಧಿವಂತಿಕೆಯಿಂದ ಓಡೋದು. ನೀನು ನಿನ್ನ ಎಮೋಷನ್ಗಳ ಮೇಲೆ ಕಂಟ್ರೋಲ್ ಮಾಡೋದು ಕಲಿವೇಟಾಗುತ್ತೆ, ಇಲ್ಲಾಂದ್ರೆ ಜನ ನಿನಗೆ ಪದೇ ಪದೇ ಕೂರಿಸ್ತಾರೆ. ಏನಾದರೂ ನೀನು ಒಬ್ರಿಗೆ ಸಹಾಯ ಮಾಡಿದ್ರೆ, ಒಬ್ರ ಮೇಲೆ ಭರವಸೆ ಇಟ್ಟಿದ್ರೆ ಆಗ ಮೊದಲು ಇದನ್ನ ಯೋಚಿಸು, ಈ ವ್ಯಕ್ತಿ ಏನಾದರೂ ನಿನಗೆ ಕೂರಿಸಿದ್ದಾನಾ ಅಂತಾನಾ. ಮನಸ್ಸು ದೊಡ್ಡದಿಡು, ಆದ್ರೆ ಬುದ್ಧಿ ಇನ್ನೂ ದೊಡ್ಡದಿಡು, ಇಲ್ಲಾಂದ್ರೆ ಈ ಜಗತ್ತು ನಿನಗೆ ಎಷ್ಟು ಮೂರ್ಖ ಮಾಡುತ್ತೆ ಅಂದ್ರೆ ನಿನ್ನ ಮೇಲಿಂದ ನಿನಗೇ ಭರವಸೆ ಹೊಟ್ಟೋಗುತ್ತೆ. ಹೇ, ನೀವೆಲ್ಲ ಈ 10 ರೂಲ್ಸ್ನ ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡೋದಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ರೆ ಆಗ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಖಂಡಿತ ಬರೀರಿ. ಮತ್ತೆ ಈ 10 ರೂಲ್ಸ್ನ ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿ ಈ ಜಗತ್ತಿನಲ್ಲಿ ಬುದ್ಧಿವಂತಿಕೆಯಿಂದ ಮುಂದೆ ಬೆಳೆಯಿರಿ. ಮನಸ್ಸು ದೊಡ್ಡದಿರಲಿ, ಆದ್ರೆ ಬುದ್ಧಿ ಇನ್ನೂ ದೊಡ್ಡದಿರಲಿ. ಎಮೋಷನ್ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಜಗತ್ತು ನಿನ್ನನ್ನ ಬಳಸಿಕೊಂಡು ಎಸಿದು ಬಿಡುತ್ತೆ. ಈ 10 ರೂಲ್ಸ್ ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡೋಕೆ ರೆಡಿ ಇದ್ರೆ ಕಮೆಂಟ್ನಲ್ಲಿ ಎಸ್ ಬರೀರಿ. ವಿಡಿಯೋ ಉಪಯೋಗ ಆಯಿತು ಅಂದ್ರೆ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ. ಈ ವಿಡಿಯೋ ಬೇಕಾದ ಒಬ್ಬ ಸ್ನೇಹಿತನಿಗೆ ಶೇರ್ ಮಾಡಿ.